ಸರ್ ನಾವು 20 ಇಯರ್ಸ್ನಿಂದ ಜಯಸಿಂಹ ಕೃಷ್ಣಪ್ಪನವರು ಗ್ಯಾಂಗ್ಗೆ ಅವರೇ ಸರ್. ನಾವು ಯಾಕೆ ಅವ್ರಿಗೆ ಮಾಡೋದಂದರೆ ಕುಂತ್ಕೊಂಡಿದ್ದಾಗ ನಮ್ದು ಏನಾದರೂ ಪ್ರಾಬ್ಲಮ್ ಇದೆ ಫೋನ್ನಲ್ಲೇ ಅವ್ರು ಕ್ಲಿಯರ್ ಮಾಡಿ ನಮ್ಗೆ ಆವಾಗಲೇ ಅವರು ಸಕ್ಸಸ್ ಕೊಡ್ತಾರೆ. ಯಾವೊಂದು ವರ್ಕ್ ಆಗಲಿ ಸರ್, ಡೈರಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರಲಿ ಕುಂತ್ಕೊಂಡಿದ್ದಾಗ ನಮ್ಮ ಕೆಲಸ ಮಾಡಿಕೊಡ್ತಾರೆ ಸರ್. ಅಂದರೆ ಒಂದು ಖಾಲಿ ಕ್ಯಾನ್ ಕಟ್ತಾಯಿದ್ವಿ ಸರ್. 3000 ಲೀಟರ್ಸ್ದು ಕೊಟ್ಟರು ಟ್ಯಾಂಕ್ ದುಡ್ಡು. ಆಮೇಲೆ ಇವಾಗ 8,000 ಕೊಟ್ಟಿದ್ದಾರೆ. BMCನಲ್ಲೇ ನಮ್ಮದು ಫಸ್ಟ್ ಸರ್ ಅದು ದೊಡ್ಡದು. ಅದು ಸಾಲದೆ ಮತ್ತೆ ಇನ್ನೂ ಒಂದು 3000 ಲೀಟರ್ಸ್ಗೆ ಬೇಕು ಅಂದರೆ ಮತ್ತೆ ಅವ್ರು ಇನ್ನೊಂದು ಟ್ಯಾಂಕರ್ ನಮ್ಗೆ ಕೊಡಿಸಿದ್ರು. ಬಿಲ್ಡಿಂಗ್ ಕಟ್ಟೋವಾಗ ನಮ್ಗೆ ಸಹಾಯ ಮಾಡಿದರು. ಯಾವುದೊಂದು ಇದಕ್ಕೂ ಸರ್, ಈವನ್ ಕೊರೋನಾ ಸೀಸನ್ನಲ್ಲಿ ಎಲ್ಲರೂ ಅಕ್ಕಿ ಅದು ಇದು ಕೊಟ್ಟಿದ್ರೆ ಇವರೆಲ್ಲ ಅಮೌಂಟ್ ಇಟ್ಕೊಂಡು ಎಲ್ರಿಗೂ ದುಡ್ಡು ಮುಖಾಂತರವಾಗಿ ಪಾಪ ಕೊಟ್ಟರು ಸರ್. ಕೊರೋನಾ ಸೀಸನ್ನಲ್ಲಿ ಹಾಲ್ ಮಿಲ್ಕ್ ಇವ್ರಿಗೆಲ್ಲ ಅವ್ರು ಕೊಟ್ಟರು ಸರ್. ಸರ್ ಎಷ್ಟು ಈಗ ಸ್ವಲ್ಪ ಕಾಮ್ ಸಮುದ್ರ ಇದೆಲ್ಲ ಸೇರಿಸಿದ್ದಾರೆ ಸರ್, ಸರಿಯಾಗಿ ಗೊತ್ತಿಲ್ಲ ಸರ್. ನನ್ನ ತಿಳಿದಷ್ಟು ಒಂದು 50 ವೋಟ್ಸ್ ಇರ್ಬೋದು ಸರ್. ಎಬೋ ಇದೆ, ಬಟ್ ಈ ಏರಿಯಾನಲ್ಲಿ ಸರ್ ನಮ್ಮ KG ತಾಲೂಕಿನಲ್ಲಿ ಸರ್ ಹೇಗೆ ಪ್ರಾಬ್ಲಮ್ ಇಲ್ಲ ಸರ್. ಮನೆಯೆಲ್ಲ ಕೂಡ ಯಜಮಾನ ಸೇರಿಸಿದ್ರು, ಎಲ್ಲ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಒಳ್ಳೆಯ ಗುಣ ಸರ್, ಅವರು ಒಳ್ಳೆಯ ಗುಣ ಸರ್. ಯಾರೇ ಹೋಗಲಿ ಅವರಿಗೆಲ್ಲ ಸ್ಟೂಡೆಂಟ್ಸು ಬನ್ನಿ ಕುಂತ್ಕೊಳ್ಳಿ, ನಿಮ್ಗೆ ಏನು ಕೆಲಸ ಇದೆ ಹೇಳಿ, ನಾನು ತಕ್ಷಣ ಮಾಡಿಕೊಡ್ತೀನಿ, ನಾಳೆ ನೋಡೋಣ ಮಾತು ಬರೋಲ್ಲ ಸರ್. ಅದಕ್ಕೋಸ್ಕರ ಅವ್ರು ನಾವು ಲೈಕ್ ಮಾಡ್ತೀವಿ. ಈಗ ಅದೇನು ನಮ್ಮ ಹತ್ರ ಬಂದಿಲ್ಲ, ಇದಿಲ್ಲ, ಅವ್ರು ಬರೋದು ಇಲ್ಲ ಸರ್. ಪಾಪ ಲಾಸ್ಟ್ ಟೈಮ್ ಬಂದಿದ್ದರು, ಇಲ್ಲ ನಾವು ಯಜಮಾನ್ರಿಗೆ ಮಾತು ಕೊಟ್ಟಿದ್ದೀವಿ ಅಂತ ಹೇಳಿ ಸರ್. ಸರಿ ಓಕೆ ನಿಮ್ಮ ಇಷ್ಟ ಅಂತ. ಅವ್ರೇನು ನಮ್ಗೆ ಪೋಸ್ಟ್ ಮಾಡಿಲ್ಲ ಸರ್. ಆಮೇಲೆ ಸರ್ ಹೊಸ ಸೈಟ್ ತಗೊಂಡು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ವರ್ಕರ್ಸು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀವಿ ವರ್ಕರ್ಸ್ನ. ಅವ್ರಿಗೆ PF ಇನ್ಸೆಂಟಿವ್ ಎಲ್ಲ ಕೊಡ್ತಾಯಿದ್ದೀವಿ ಸರ್. ವೀಕ್ಲಿ ಹಾಫ್ ಡೇ ಲೀವ್ ಕೊಡ್ತಾಯಿದ್ದೀವಿ. ಏನೋ ನಮ್ಮ ಕೈಲಾದಷ್ಟೇ ಅಷ್ಟು ಮಾತ್ರ ಮಾಡಿ ಇದು ಮಾಡಿದ್ದೀವಿ ಸರ್. ಎಲ್ಲ ಅವರು ಕರ್ಕೊಂಬಂದು ಹಾಲು ಡೈರಿಗೆ ಹಾಕ್ತಾಯಿದ್ರು ಸರ್. ಅದೇ ಮಳೆ ಸೀಸನ್ನಲ್ಲಿ ಇದರಲ್ಲಿ ಏಜ್ ಆಗಿರೋರು, ಈ ಕಾಲು ಪೇನ್ ಇದೆಲ್ಲ ಇರ್ತದೆ ಸರ್. ನಮ್ಮ ಡೈರಿ ಮುಖಾಂತರವಾಗಿ ಹಣ ಕೊಟ್ಟು 2 ಟೆಂಪೋನ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಲೀಟ್ರಿಗೆ ಇಷ್ಟೊಂದು ಕೊಡೋದು, ಅದು ಈ ಟೆಂಪೋದು ಬಿಡಿ, ಅವ್ರ ಮನೆ ಹತ್ರ ಹೋಗಿ ಹಾಲು ವೆಯ್ಟ್ ಮಾಡಿ ತಗೊಂಬರ್ತಾರೆ ಸರ್. ನಾವು ಡೈರೆಕ್ಟರ್ಸ್ ಎಲ್ಲ ಬಂದು 11 ಮೆಂಬರ್ಸ್ ಸರ್. ಫಸ್ಟ್ ಏಡ್ ಮಾಡೋದಕ್ಕೆ ಗಜಾಂತ ಒಬ್ಬನ ಅಪಾಯಿಂಟ್ ಮಾಡಿದ್ದಾರೆ. ಹಸುಗಳೆಲ್ಲ ನೋಡೋದು, ಸೆಮನ್ ಹಾಕೋದು, ಇದೆಲ್ಲ ಇದು ಮಾಡೋದಕ್ಕೆಲ್ಲ ನಾವು ಅರೇಂಜ್ ಮಾಡಿದ್ದೀವಿ ಸರ್. ಮೆಡಿಸನ್ ತಗೊಂಬರ್ತೀವಿ, ಇದು ಕೊಡ್ತೀವಿ ಸರ್. ನಾವು ಅಷ್ಟೇ ಸರ್, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾಯಿದ್ದೀವಿ ಸರ್. ಇನ್ಸೂರೆನ್ಸು ವಾಲಂಟಿಯರ್ಗೆ ಹೋಗಿ ಮಾಡೋದು, ಫುಟ್ ಆ್ಯಂಡ್ ಮೌತು ಇಂಜೆಕ್ಷನ್ಸು ಕೊಡಿಸೋದು, ಯಾವುದಾದ್ರೂ ನಮ್ಮ ಪ್ರಾಬ್ಲಮ್ ಇವ್ರು ಯಜಮಾನ್ರಿಗೂ ಜಯಸಿಂಹ ಕೃಷ್ಣಪ್ಪನವ್ರಿಗೆ ನಾವು ಒಂದು ಇಂಟಿಮೇಷನ್ ಕೊಟ್ಟರೆ ಮಾರನೇ ದಿನ ಅವ್ರು ಬಂದುಬಿಡ್ತಾರೆ. ಸ್ವಲ್ಪ ಡೈರಿಗೆ ಯಾವುದಾದ್ರೂ ಇನ್ಕಮ್ ಬರಬೇಕು ಅಂತ ಮೇಲೆ ಬ್ಯಾಂಕ್ ಬಿಲ್ಡಿಂಗ್ ಕಟ್ಟಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಸರ್. ಅದು ಬಾಡಿಗೆ ಬರುತ್ತೆ. ಸ್ವಲ್ಪ ಓಲ್ಡು ಇದಿರ್ತದೆ ಸರ್, ಅದರಲ್ಲಿ ಒಂದು 4-5 ಸಾವಿರ ರೂಪಾಯಿ ಬರೋಷ್ಟು ಅದನ್ನು ನಾವು ಕಮರ್ಷಿಯಲ್ ಟೈಪ್ ಮಾಡಿದ್ದೀವಿ. ಅಪ್ ಟು ಡೇಟ್ ನಾವು ಹೋದಾಗಲಿಂದ ಸರ್ ಅಪ್ ಟು ಡೇಟ್ ಅಕೌಂಟ್ಸು, ಯಾರು ಬಂದು ಮಾತಾಡೋಂಗಿಲ್ಲ. ಟ್ಯಾಕ್ಸ್ ಕಟ್ತಾಯಿದ್ದೀವಿ, 2 ಟ್ಯಾಕ್ಸು ನಾವು ಕಟ್ತಾಯಿದ್ದೀವಿ ಸರ್. ಪಬ್ಲಿಕ್ ತೊಂದರೆ ಕೊಡೋಲ್ಲ, ರೈತರಿಗೂ ನಾವು ತೊಂದರೆ ಕೊಡೋಲ್ಲ ಸರ್. ಕ್ಯಾಟಲ್ ಫೀಡ್ ತರಿಸ್ತೀವಿ. ಏನೋ ಇದು ಕೊರೋನಾ ಸೀಸನೆಲ್ಲ ಸ್ವಲ್ಪ ಅಮೌಂಟ್ ಲೆಸ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಮಾಡ್ತಾಯಿದ್ದೀವಿ ಪರವಾಗಿ ಹೌದು ಸರ್. ಅವ್ರಿಗೆ ನಾವು ಪ್ರಾಮಿಸ್ ಮಾಡಿರೋದು ಅವ್ರಿಗೆ ಸರ್. 99% ಬರೋದು ಅವರೇ ಸರ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.